ಪ್ರತಾಪನಗರ ಸರಿಸುಮಾರು 500-600 ಮನೆಗಳಿರುವಂತಹ ಒಂದು ವಿಶಾಲವಂತ ಊರು. ಈ ಊರಲ್ಲಿ 1990ರ ಆರಂಭದ ಕಾಲದಲ್ಲಿ ನಮ್ಮ ಊರ ಯುವಕರು, ಅರ್ಥಾತ್ ಅಂದಿನ ಕಾಲದಲ್ಲಿ ಶಿವಶಕ್ತಿ ಮೈದಾನದಲ್ಲಿ ಕ್ರಿಕೆಟ್ ಆಡುವ ಮೂಲಕ ಶಾರೀರಿಕ ವ್ಯಾಯಾಮಕ್ಕಾಗಿ ಜೊತೆ ಸೇರಿಕೊಂಡಿರತಕ್ಕಂತಹ ಅನೇಕ ಯುವಕರನ್ನ ಒಂದೇ ಸೂರ್ಯನಡಿ ತರಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಹಿರಿಯರು ಆರಂಭಿಸಿದಂತಹ ಪ್ರತಾಪನಗರದ ಪ್ರಥಮ ಸಂಸ್ಥೆ ಅದು ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಪ್ರತಾಪನಗರ. 34 ಸಂವತ್ಸರಗಳನ್ನ ಅತ್ಯಂತ ಯಶಸ್ಸಿನಿಂದ ದಾಟಿ ಬಂದಿದ್ದೇವೆ. ಆರಂಭದಲ್ಲಿ ಶನೇಶ್ವರ ಕಲ್ಪೋಕ್ತ ಪೂಜೆಯನ್ನ ಮಾಡಿದ್ದೇವೆ. ಆ ಬಳಿಕ ಬಾಡಿಗೆಯ ಕಟ್ಟಡದಲ್ಲಿ ಸರಿಸುಮಾರು 10 ವರ್ಷಗಳ ಕಾಲ ಕಾರ್ಯಾಚರಿಸಿದಂತಹ ನಮ್ಮ ಸಂಸ್ಥೆ 2000ದ ಆರಂಭದ ಕಾಲದಲ್ಲಿ ನಮ್ಮ ಸ್ವಂತ ಜಾಗವನ್ನ ಖರೀದಿ ಮಾಡಿ ಈ ಕಟ್ಟಡವನ್ನ ಇಲ್ಲಿ ನಿರ್ಮಿಸಲಾಗಿದೆ. ಕಳೆದ 20 ವರ್ಷಗಳಿಂದ ಅಧಿಕ ನಮ್ಮ ಈ ಸ್ವಂತ ಕಟ್ಟಡದಲ್ಲಿ ನಮ್ಮ ಸಂಸ್ಥೆಯು ಸಮಾಜದ ಅನೇಕ ರೀತಿಯಲ್ಲಿ ಸೇವೆಗಳನ್ನ ಮಾಡುತ್ತಾ ಬಂದಿರುತ್ತೇವೆ. ಬಂಧುಗಳೇ, ಸಂಸ್ಥೆಯ ಬಗ್ಗೆ ಒಂದಷ್ಟು ಮೆಲುಕನ್ನು ಹಾಕುವ ವೇಳೆಯಲ್ಲಿ ನಮ್ಮ ಈ ಸಂಸ್ಥೆಯ ಆರಂಭದ ಕಾಲದಲ್ಲೂ ಕೂಡ ಅನೇಕ ಸ್ವರ್ಗಸ್ಥರಾದಂತಹವರು ಬೆನ್ನೆಲುಬಾಗಿ ನಿಂತವರಾಗಿದ್ದಾರೆ. ಅಂತದಲ್ಲಿ ಕೆಲವು ಹೆಸರುಗಳನ್ನು ನಾವು ಉಲ್ಲೇಖ ಮಾಡ್ತೇವೆ. ಮೊದಲಿಗೆ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ಬಿನ ಆರಂಭದಿಂದ ಪ್ರಾಯಶಃ ಅಂತಿಮ ಅವರ ದಿವಂಗತರಾಗುವವರೆಗೆ ನಮ್ಮ ಈ ಸಂಸ್ಥೆಯ ಲೆಕ್ಕ ಪರಿಶೋಧಕರಾಗಿದ್ದವರು ಯಾರು ಅಂತ ಕೇಳಿದ್ರೆ ಗೌರವಾನ್ವಿತ ದಿವಂಗತ ಸ್ವರ್ಗಸ್ಥರಾಗಿರತಕ್ಕಂತಹ KR ಕಾರಂತ್ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. ಅದೇ ಪ್ರಕಾರ ಪ್ರತಾಪನಗರ ಅಂದ್ರೆ ಸಮಾಜಕ್ಕೆ ಅನೇಕ ಪ್ರತಿಭೆಗಳನ್ನ, ಸಮಾಜ ಸೇವಕರನ್ನ, ಸಮಾಜ ಸುಧಾರಕರನ್ನ ನೀಡತಕ್ಕಂಥ ಒಂದು ಗ್ರಾಮ. ಅಂಥದ್ರಲ್ಲಿ ಪ್ರತಾಪನಗರ ಎಂಬ ಹೆಸರು ಬರುವ ವೇಳೆಯಲ್ಲಿ ಸ್ವಯಂ ಸೇವಕನಾಗಿದ್ದುಕೊಂಡು ಸ್ವಯಂ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡವರ ಹೆಸರುಗಳಲ್ಲಿ ಅಗ್ರಪಂಕ್ತಿಯಲ್ಲಿರತಕ್ಕಂಥ ಹೆಸರು ಶ್ರೀ ಜನಾರ್ದನ ಪ್ರತಾಪನಗರ ಅವರು. ಈ ಸಂದರ್ಭದಲ್ಲಿ ಅವ್ರನ್ನು ಕೂಡ ನಾವು ಸ್ಮರಿಸ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಈ ಸಂಸ್ಥೆಯ ಆರಂಭದ ಕಾಲದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿರತಕ್ಕಂತಹ ಅಶೋಕ್ ಶೆಟ್ಟಿ ಆಗಿರಲಿ, ಟಿ ರಾಮ ಅವರಾಗಿರಲಿ, ಜೊತೆಯಲ್ಲಿ ಇನ್ನೊರು ಹೆಸರು ಉಲ್ಲೇಖ ಮಾಡುವಾಗಲೇ ಮನದಲ್ಲಿ ಗದ್ಗದ ಆಗುತ್ತಾ ಇದೆ. ಪ್ರಾಯಶಃ ಈ ಪರಿಸರದಲ್ಲಿ ಇವತ್ತು ಕೂಡ ಅವರು ಬೇಕಾಗಿತ್ತು. ನಮ್ಮ ಈ ಸಂಸ್ಥೆಯ ಸಭಾ ಕಾರ್ಯಕ್ರಮವಾಗಿರಲಿ, ಇನ್ನಿತರ ಚಟುವಟಿಕೆ ಆಗಿರಲಿ, ಅಂತಿಮವಾಗಿ ಧನ್ಯವಾದ ಮತ್ತು ಸ್ವಾಗತ ಯಾರು ಅಂತ ಕೇಳುವಾಗ ನಮ್ಮ ಮುಖದಲ್ಲಿ ಬರುವಂತಹ ಒಂದು ಮುಖ ಅಂತ ಹೇಳಿದ್ರೆ ಅದು ನಮ್ಮ ಧನರಾಜ್ ಪ್ರತಾಪನಗರ. ಸ್ವರ್ಗಸ್ಥರಾಗಿರುವಂತಹ ಎಲ್ಲ ಊರ ಸಮಾಜ ಸೇವಕರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಬಂಧುಗಳೇ, ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ಬಿನ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಊರವರಿಗೆ ಗೊತ್ತಿದೆ. ಪ್ರತಾಪನಗರದ ಅತ್ಯಂತ ದೊಡ್ಡ ಉತ್ಸವ ಯಾವುದು ಅಂತ ಕೇಳಿದ್ರೆ ಅದು ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ. 1983ರಿಂದ ಆರಂಭಗೊಂಡಿರತಕ್ಕಂತಹ ಜನಜಾಗೃತಿಯ ಕಾರ್ಯಕ್ರಮ ಯಶಸ್ಸಾಗಿ ನಡೀತಾ ಇದೆ. ಕಳೆದ ಅನೇಕ ವರ್ಷಗಳಿಂದ ನಮ್ಮ ಸಂಸ್ಥೆಯ ನೇತೃತ್ವದಲ್ಲಿ ಉತ್ಸವದ ವೇಳೆಯಲ್ಲಿ ಒಂದು ದಿನದ ಮಧ್ಯಾಹ್ನದ ಅನ್ನ ಸಂತರ್ಪಣೆಯನ್ನು ನಾವು ಊರವರ ಬೆಂಬಲದೊಂದಿಗೆ ಸಹಕಾರದೊಂದಿಗೆ ನೆರವೇರಿಸ್ತಾ ಬಂದಿರ್ತೇವೆ. ಅಲ್ಲದೆ ಅನೇಕ ವರ್ಷಗಳಿಂದ ನಮ್ಮ ಈ ಸಂಸ್ಥೆಯಲ್ಲಿ ಅದು ಕಣ್ಣು ತಪಾಸಣಾ ಶಿಬಿರವಾಗಿರಲಿ, ರಕ್ತದಾನ ಶಿಬಿರವಾಗಿರಲಿ, ಆರೋಗ್ಯ ಚೆಕಪ್ ಕಾರ್ಯಕ್ರಮವಾಗಿರಲಿ, ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಪ್ರತಾಪನಗರದ ಮನೆ ಮಾತಾಗಿರತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅದು ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಪ್ರತಾಪನಗರ. ಒಂದು ಭಾಗ ಅದಾದ್ರೆ ಇನ್ನೊಂದು ಕಡೆ ನಮ್ಮ ಊರಲ್ಲಿ ಅನೇಕ ಮಹಿಳಾ ಸಂಘಗಳಿವೆ. ಸ್ವಯಂ ಸೇವಕ ಸಂಘಗಳಾಗಿರಲಿ, ಮಹಿಳಾ ಸಂಘಗಳಾಗಲಿ, ಕುಟುಂಬ ಶ್ರೀಗಳಾಗಿರಲಿ. ಜೊತೆಯಲ್ಲಿ ನಿನ್ನೆಯ ದಿನವೂ ಕೂಡ ಆರೋಗ್ಯ ಇಲಾಖೆಯ ಒಂದು ಕಾರ್ಯಕ್ರಮ ನಮ್ಮ ಕಟ್ಟಡದಲ್ಲಿ ಆಗುತ್ತಾ ಇದೆ. ಅಂದ್ರೆ ಅನೇಕ ಸಂಸ್ಥೆಗಳಲ್ಲಿ ದಿನನಿತ್ಯ ಕಾರ್ಯ ಚಟುವಟಿಕೆ ನಡೆಯುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಅಂತಹ ಸಮಾಜಕ್ಕೆ ಬಹಳಷ್ಟು ಸೇವೆಯನ್ನು ಕೊಡುವಂತಹ ನಮ್ಮ ಈ ಸಂಸ್ಥೆ 34 ವರ್ಷಗಳಿಂದ ನಿಮ್ಮೆಲ್ಲರ ಸಹಕಾರದೊಂದಿಗೆ ಬೆಳೆದು ನಿಂತಿವೆ. ಒಂದು ನೋವು ಯಾವ ಅಂತ ಕೇಳಿದ್ರೆ ಸಮಾಜದಲ್ಲಿ ಬೆಳೆಯುವಂತಹ ಮಕ್ಕಳು, ಆ ಮಕ್ಕಳಿಗೆ ಹಿರಿಯರ ಮಾತು ಕೇಳುವುದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಒಂದು ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ, ಒಂದು ಊರಲ್ಲಿ
ಒಂದಕ್ಕಿಂತ ಅಧಿಕ ಸಂಖ್ಯೆಯ ಸಂಸ್ಥೆಗಳಿದ್ದಲ್ಲಿ, ಒಂದು ಸಂಸ್ಥೆಯಲ್ಲಿ 30-40 ಮಂದಿ ಸದಸ್ಯರಿದ್ರೆ ಅಲ್ಲಿ ಈ ಜವಾಬ್ದಾರಿಯಿಂದ ಕೆಲಸ ಮಾಡೋರು ಒಂದು 4-5 ಮಂದಿ, ಜಾಸ್ತಿ ಆದ್ರೆ 7 ಮಂದಿ ಅಷ್ಟೇ. ಅದು ಎಲ್ಲ ಊರುಗಳಲ್ಲಿ ಅಷ್ಟೇ. ಆಗಿರುವಾಗ ಒಂದೂರಲ್ಲಿ ಒಂದು 5-6 ಸಂಸ್ಥೆಗಳು ಬಂದಲ್ಲಿ ಒಂದು 10-25 ಮಂದಿ ಜವಾಬ್ದಾರಿಯುತ ಕಾರ್ಯಕರ್ತರಾಗ್ತಾರೆ. ಆದ್ರೆ ನನ್ನ ನೋವು ಅಂತ ಕೇಳಿದ್ರೆ, ನಮ್ಮ ನೋವು ಸಂಸ್ಥೆಗೆ 34 ವರ್ಷಗಳಾಗಿರುವಾಗ ನಮ್ಮಿ ಸಂಸ್ಥೆಯಲ್ಲಿ ಈಗಿರುವಂತಹ ಕಾರ್ಯಕರ್ತರು ಸರಿಸುಮಾರು 50 ದಾಟಿದವರು. 50, 60, 70 ಬಳಿಕ ಈ ಸಂಸ್ಥೆಯನ್ನ ಮುನ್ನಡೆಸೋರು ಯಾರು? ಅಂತಹ ಪ್ರಶ್ನೆಗಳಿಗೆ ಹೊಸ ಯುವಕರು ಬರಬೇಕಾಗಿದೆ. ಅಧ್ಯಕ್ಷ ಎಂಬ ನೆಲೆಯಲ್ಲಿ ನೆರೆದಿರುವಂತಹ ಎಲ್ಲ ಊರ ಯುವಕರಲ್ಲಿ ಮನವಿ, ಹೊಸ ಸಂಸ್ಥೆಗಳಲ್ಲಿ ನೀವು ತೊಡಗಿಸಿಕೊಳ್ಳಿ. ಆದ್ರೆ ಇಲ್ಲಿ ಆರಂಭಿಸಿದ ಸಂಸ್ಥೆಯನ್ನ ನೀವು ಮುಂದುವರಿಸಬೇಕಾಗಿದೆ. ಇದು ಅಧ್ಯಕ್ಷ ಎಂಬ ನೆಲೆಯಲ್ಲಿ, ನಮ್ಮ ಸಂಸ್ಥೆಯ ಒಂದು ಕಾರ್ಯಕರ್ತ, ಒಂದು ಸದಸ್ಯ ಎಂಬ ನೆಲೆಯಲ್ಲಿ ಈ ಹೊತ್ತಲ್ಲಿ ನಿಮ್ಮಲ್ಲಿ ಮನವಿಯನ್ನು ಸಲ್ಲಿಸುತ್ತಾ ಬಂಧುಗಳೇ, ವೇದಿಕೆಯಲ್ಲಿ ಬಹಳಷ್ಟು ಅರ್ಥದಾಯಕವಾದಂತಹ ಶ್ರೇಷ್ಠ ಸಂಪನ್ನರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲ ಮಾತುಗಳಿಗಾಗಿ ನಾವೆಲ್ಲ ಕಿವಿ ಆಗಬೇಕಾಗಿದೆ. ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತನಾಡುವುದಿಲ್ಲ ಬಂಧುಗಳೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ತಾನೇ 10 ಗಂಟೆ ಆಗಿದೆ. ಆಮಂತ್ರಣ ಪತ್ರಿಕೆಯಲ್ಲಿ ಸಭಾ ಕಾರ್ಯಕ್ರಮ 8 ಗಂಟೆ ಎಂಬುದಾಗಿ ನಾವು ನಮೂದಿಸಿದ್ದೇವೆ. ಅರ್ಥಾತ್ 2 ಗಂಟೆಗಳು ಸರಿಸುಮಾರು ವಿಳಂಬವಾಗಿ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಎಲ್ಲ ಅತಿಥಿಗಳಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ, ಬಂದಿರತಕ್ಕಂಥ ಎಲ್ಲರನ್ನ ಮನಸ್ಸ ಸ್ಮರಿಸುತ್ತಾ, ಈ ಹೊತ್ತಲ್ಲಿ ಒಬ್ಬರನ್ನ ಖಂಡಿತವಾಗಿ ಕೊಂಡಾಡಲೇಬೇಕಾಗಿದೆ ಬಂಧುಗಳೇ. ಇವರ ಉದ್ಯಮ ಕ್ಷೇತ್ರ ಅಂದ್ರೆ ಅದು ಮುಂಬೈಯಲ್ಲಿ. ಆದರೆ ಊರಲ್ಲಿರುವಂತಹ ಎಲ್ಲ ಸಮಾಜೋನ್ಮುಖಿ ಕೆಲಸ ಕಾರ್ಯಗಳಿಗೆ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸುವವರು ಸಂಜೀವಣ್ಣ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಧರ್ಮೋ ರಕ್ಷತೆ ರಕ್ಷಿತಃ ಎಂಬ ಮಾತನ್ನ ಪ್ರತಿಯೊಂದು ಧಾರ್ಮಿಕ ವೇದಿಕೆಯಲ್ಲಿ ನಾವು ಕೇಳ್ತೇವೆ. ಧರ್ಮವನ್ನ ರಕ್ಷಣೆ ಮಾಡಿದಲ್ಲಿ ಧರ್ಮವು ನಮ್ಮನ್ನ ರಕ್ಷಣೆ ಮಾಡ್ತೇವೆ. ಧರ್ಮವನ್ನ ಹೇಗೆ ರಕ್ಷಣೆ ಮಾಡುವಂತ ಕೇಳಿದ್ರೆ, ನಮ್ಮ ಪರಿಸರದಲ್ಲಿರುವಂತಹ ಅನೇಕ ಧಾರ್ಮಿಕ ಕೇಂದ್ರಗಳನ್ನ ನಾವು ರಕ್ಷಣೆ ಮಾಡಿದಲ್ಲಿ ಧರ್ಮವು ತನ್ನಿಂತಾನೆ ರಕ್ಷಣೆ ಆಗತ್ತೆ. ಅಂತಹ ನಮ್ಮ ಊರುಗಳು, ನೆರೆ ಊರುಗಳು, ಮಠ ಮಂದಿರಗಳು, ದೈವಸ್ಥಾನಗಳು ಅಜೀರ್ಣಾವಸ್ಥೆಯಲ್ಲಿದ್ದಂತಹ ಅನೇಕ ದೈವಸ್ಥಾನಗಳಿಗೆ ಆರ್ಥಿಕ ಬಲದೊಂದಿಗೆ ಅನೇಕ, ಅದು ನಮ್ಮ ಗೌರಿ ಗಣೇಶ ಭಜನಾ ಮಂದಿರವಾಗಿರಲಿ, ಮೂಕಾಂಬಿಕಾ ಕ್ಷೇತ್ರವಾಗಿರಲಿ, ಅಗರ್ತಿಮೂಲೆಯ ಶಾಸ್ತ್ರ ಭಜನಾ ಮಂದಿರವಾಗಿರಲಿ, ಜೊತೆಯಲ್ಲಿ ಚೆರುಗೋಳಲ್ಲಿರುವಂತಹ ನಮ್ಮ ಸದಾಶಿವ ಕ್ಷೇತ್ರವಾಗಿರಲಿ, ಹೆಚ್ಚಾಗಿ ನಮ್ಮ ಮಧೂರು ಮಹಾಗಣಪತಿ ಕ್ಷೇತ್ರವಾಗಿರಲಿ, ಐಲ ನಮ್ಮ ಮಾಗಣೆ ಕ್ಷೇತ್ರವಾಗಿರತಕ್ಕಂಥ ಐಲವಾಗಿರಲಿ, ಇಂತಹ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಬಹಳಷ್ಟು ಎಂಬ ಆ ಒಂದು ಧ್ಯೇಯದೊಂದಿಗೆ ಸಮಾಜದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಯಾರು ಅಂತ ಕೇಳಿದ್ರೆ ಶ್ರೀ ಸಂಜೀವ ಶೆಟ್ಟಿ ತಿಂಬರ, ನವಿ ಮುಂಬೈ ಅವರು. ನಮ್ಮ ಈ ಕಾರ್ಯಕ್ರಮಕ್ಕೆ ದೂರದ ಮುಂಬೈನಿಂದ ಇದೇ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಂತಹ ಮಹತ್ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವರು ಸಂಜೀವ ಶೆಟ್ಟಿ ತಿಂಬರ. ಅಂತಹ ಮಹತ್ ವ್ಯಕ್ತಿಗಳಿರುವಂತಹ ವೇದಿಕೆ ಬಹಳಷ್ಟು ಶ್ರೇಷ್ಠ ವೇದಿಕೆ. ಕೇವಲ ಸಂಜೀವ ಶೆಟ್ಟಿ ಮಾತ್ರವಲ್ಲ, ಇಲ್ಲಿ ಉಳಿದ ಎಲ್ಲ ಅತಿಥಿಗಳು ನಮಗೆ ಗೌರವಾನ್ವಿತರೆ. ಎಲ್ಲರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದಾರೆ.